ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಇವತ್ತಿನ ನನ್ನ ರೊಟೀನ್ ಏನು ಅಂತೇಳಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ನಾನು ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಎಲ್ಲಿ ತಗೊಂಡು ಎಷ್ಟು ಪೇ ಮಾಡಿದೆ, ಯಾರು ಕೊಡ್ಸಿದ್ದು ಅಂತೇಳಿ. ಸೊ ಈ ಸೀರೆನ ಒಂದು 500 ಏನೋ ಕೊಟ್ಟಿದ್ದೆ ಅಷ್ಟೇ ನಾನು. ಅಂದ್ರೆ ನಮ್ದ್ರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಇರುವಾಗ 3 months ಅಲ್ಲಿ ತಾಯಿ ಮನೆ ಕಡೆಯಿಂದ ಮಳಲು ತುಂಬಾ ಶಾಸ್ತ್ರ ಇರುತ್ತೆ. ಸೊ ಆವಾಗ ಒಂದು ಕಮ್ಮಿ ರೇಟ್ ಇದಿರ್ಲಿ ಅಂತೇಳಿ ತಗೊಂಡಿದ್ದೆ. ಇದು ನಮ್ಮ ಅದೊಂದು ಗುರ್ತದ್ದು ತುಂಬಾ ಪರಿಚಯ ಆಯ್ತಾ, ಅವ್ರ ಅಂಗಡಿಯಲ್ಲಿ ತಗೊಂಡಿದ್ದೆ. ಬಂಡರ್ ಕಾರ್ಡ್ಸ್ ಅಂತೇಳಿ ಕಾರ್ಶೀಟ್ ಇಂದ. ತುಂಬಾ ಚೆನ್ನಾಗಿದೆ ಇದು ಸೀರೆ ಸಹ. ಸೊ ಇದು ಮೋಸ್ಟ್ ಫೇವ್ರೆಟ್ ಸ್ಯಾರಿ, ಬ್ಲ್ಯಾಕ್ ವಿತ್ ಗೋಲ್ಡ್. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ನಾನು ಇದರಲ್ಲಿ ಎಲ್ಲಿ ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡಿದ್ದೆ. 3000 ಏನೋ ಪೇ ಮಾಡಿದ್ದೆ. ಫ್ಯಾನ್ಸಿ ಸ್ಯಾರಿ, ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಒಂದ್ಸರಿ ವೇರ್ ಮಾಡಿದಾಗ ನಾನು ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಸೊ ಇದು ಸ್ಯಾರಿ, ಈ ಸ್ಯಾರಿ ಪಿಂಕ್ ವಿತ್ ಬ್ಲ್ಯಾಕ್ ಆಯ್ತಾ, ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ವೇರ್ ಮಾಡಿದಾಗ ಅಷ್ಟೇ ಚೆನ್ನಾಗಿದೆ. ಪ್ಯೂರ್ ಕಾಟನ್. ಇದು ಸಹ ನಾನು ಸಂಜೀವ್ ಶೆಟ್ಟಿಯಲ್ಲೇ ತಗೊಂಡಿದ್ದು. ನಾನು ಆಲ್ಮೋಸ್ಟ್ ಸ್ಯಾರಿ ಎಲ್ಲ ನಾನು ಸಂಜೀವ್ ಶೆಟ್ಟಿಯಲ್ಲೇ ತಗೊಂಡಿದ್ದು. ಸೊ ಈ ಸ್ಯಾರಿಗೆ ನಾನು 2500 ಕೊಟ್ಟಿದ್ದೆ. ಇದು ಕಾಟನ್ ಸ್ಯಾರಿ ಆಯ್ತಾ, ತುಂಬಾ ಚೆನ್ನಾಗಿದೆ ಸೀರೆ. ಈ ಸ್ಯಾರಿ ಏನೋ ನಂಗೆ ಅಷ್ಟು ಕಲರ್ ಲೈಕ್ ಆಯ್ತು ಹೇಳಿ ತಗೊಂಡೆ. ವೇರ್ ಮಾಡಿದಾಗೂ ಚೆನ್ನಾಗಿ ಕಾಣುತ್ತೆ, ಬಟ್ ವೇರ್ ಮಾಡಿದಾಗ ಅಷ್ಟು ನೀಟಾಗಿ ನಿಲ್ಲಲ್ಲ. ಸೊ ನಂಗೆ ಅಷ್ಟೇನು ಇಷ್ಟ ಆಗಿಲ್ಲ. ಸೊ ನಾನು ಇದನ್ನ 2 times ಏನೋ ವೇರ್ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ 1500 ಕೊಟ್ಟಿದ್ದೆ ಆಯ್ತಾ. ಇದು ನನ್ನ ಕಸಿನ್ ನಂಗೆ ಕೊಡ್ಸಿದ್ದು. ತುಂಬಾ ಚೆನ್ನಾಗಿದೆ ಸ್ಯಾರಿ. ಈ ಸ್ಯಾರಿ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಮೆಹಂದಿ ವಿತ್ ಪಿಂಕ್ ಆಯ್ತಾ, ತುಂಬಾ ಚೆನ್ನಾಗಿದೆ. ಈ ಸೀರೆ ನೋಡಿ, ಮೆಹಂದಿ ಕಲರ್ ಚೆನ್ನಾಗಿದೆ ಈ ಸ್ಯಾರಿ ಸಹ. ಇದು ಸಂಜೀವ್ ಶೆಟ್ಟಿಯಲ್ಲೇ ತಗೊಂಡಿದ್ದು ನಾನು. ತುಂಬಾ ಚೆನ್ನಾಗಿದೆ. ಪಿಂಕ್ ಕಲರ್ ಆಯ್ತಾ, ಬಾರ್ಡರ್ ಪಿಂಕ್ ಬಂದಿದೆ, ಬ್ಲೌಸ್ ಪಿಂಕ್ ಇದೆ. ಇದು ಸಹ ಚೆನ್ನಾಗಿದೆ. 2500 ಏನೋ ಪೇ ಮಾಡಿದ್ದೆ, ನಾನೇ ತಗೊಂಡಿದ್ದೆ. ಚೆನ್ನಾಗಿದೆ. ಇದು ರೆಡ್ ಕಲರ್ ಸ್ಯಾರಿ ಆಯ್ತಾ, ಫ್ಯಾನ್ಸಿ ಸ್ಯಾರಿ, ಲೈಟ್ ವೇಟ್. ನಾನು ಇದನ್ನ ಮಿಂತ್ರದಲ್ಲಿ ತಗೊಂಡಿದ್ದೆ. 2500 ಏನೋ ಕೊಟ್ಟಿದ್ದೆ. ಬಟ್ ಒಂದ್ ಸಾರಿ ವೇರ್ ಮಾಡಿಲ್ಲ ಆಯ್ತಾ. ಅಂದ್ರೆ ಸುಮ್ನೆ ವೇರ್ ಮಾಡಿ ಫೋಟೋ ತಗೊಂಡಿದ್ದೆ ಅಷ್ಟೇ, ಹಿಂಗಿದೆ ಅಂತೇಳಿ. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ತುಂಬಾ ಡಾರ್ಕ್ ರೆಡ್ ಇರೋದ್ರಿಂದ ಹಾಕಿಲ್ಲ ನಾನು ಒಂದ್ಸರಿನು. ಈ ಸ್ಯಾರಿ ಗೋಲ್ಡ್ ಕಲರ್ ಆಯ್ತಾ, ತುಂಬಾ ಇಷ್ಟಪಟ್ಟು ತಗೊಂಡಿದ್ದ ಸೀರೆ. ಬಟ್ ಏನೋ ಗೊತ್ತಿಲ್ಲ, ಇವಾಗ ಅಷ್ಟು ವೇರ್ ಮಾಡ್ಬೇಕಂತ ಅನ್ಸಿಲ್ಲ. ಒಂದ್ಸರಿ ವೇರ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ ಸೀರೆನ. ರೀಸೆಂಟ್ ಆಗಿ ತಗೊಂಡಿದ್ದೆ, ಸ್ಟಿಚ್ ಮಾಡಿಸಿದೀನಿ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನೋಡ್ಬೇಕು ಯಾವಾಗಾದ್ರು ಒಂದ್ಸರಿ ವೇರ್ ಮಾಡ್ಬೇಕು. ಇಲ್ದಿದ್ರೆ ಸಲ್ವಾರ್ ಇಲ್ಲ ಡ್ರೆಸ್ ಏನಾದ್ರು ಇದರಲ್ಲಿ ಸ್ಟಿಚ್ ಮಾಡಿಸ್ಬೇಕು. ಈ ಸೀರೆಗೆ ನಾನು 1000 rupees ಸಮಥಿಂಗ್ ಏನೋ ಕೊಟ್ಟಿದ್ದೀನಿ. ಮೇ ಬಿ 1500 ಏನೋ ಕೊಟ್ಟಿರ್ಬೋದು. ಇದು ನೋಡಿ, ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಆಯ್ತಾ. ಇದು ಸಹ ನಮ್ಮ ಮಿಂತ್ರದಲ್ಲಿ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಸೀರೆ. ನೋಡಿ, ಈ ಬರ್ಡ್ಸ್ ಎಲ್ಲ ಬಂದು ಎಷ್ಟು ಎಂಬ್ರಾಯ್ಡರಿಂಗ್ ಆಯ್ತಾ. ವಾಶ್ ಮಾಡಿದ್ರು ಅಷ್ಟೇ, ಏನು ಕಲರ್ ಫೇಡ್ ಆಗಲ್ಲ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೆ ಅಂತ ಸರಿ ನೆನಪಿಲ್ಲ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ನೋಡಿ, ಇದು ಆರೆಂಜ್ ಕಲರ್ ಸ್ಯಾರಿ ಆಯ್ತಾ. ಇದ್ರಲ್ಲಿ ಮಿರರ್ ವರ್ಕ್ ಬಂದಿದೆ. ಇದು ನೋಡಿ, ಆರೆಂಜ್ ಕಲರ್ ಸ್ಯಾರಿ, ಈ ತರ ಮಿರರ್ ವರ್ಕ್ ಬಂದಿದೆ. ಇದು ತುಂಬಾ ಚೆನ್ನಾಗಿದೆ, ಫ್ಯಾನ್ಸಿ ಸ್ಯಾರಿ. ಇದು ನಾನು ಪಲ್ಗುಣಿಯಲ್ಲಿ ತಗೊಂಡಿದ್ದೆ. ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ. ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಸ್ಯಾರಿನೂ ಅಷ್ಟೇ. ಈ ಸ್ಯಾರಿ ಮತ್ತೆ ಈಗ ಆರೆಂಜ್ ಹಾಕಿದ್ನಲ್ಲ, ಅದು ಮತ್ತೆ ಇದು ಒಂದೇ ಸ್ಯಾರಿ ತಗೊಂಡಿದ್ದೆ. ನನ್ನ ಹಸ್ಬೆಂಡ್ ಕೊಡ್ಸಿದ್ರು. ಎಷ್ಟು ಕೊಟ್ಟಿದ್ದೆ ಅಂತೇಳಿ ಅಷ್ಟು ನೆನಪಿಲ್ಲ ನಂಗೆ. ಇದು ಮದುವೆಗಿಂತ ಮುಂಚೆ ಕೊಡ್ಸಿದ್ರು. ಇದನ್ನು ಅಷ್ಟೇ, ಪಿಕಾಕ್ ಗ್ರೀನ್ ಆಯ್ತಾ, ತುಂಬಾ ಚೆನ್ನಾಗಿದೆ. ಈ ಸ್ಯಾರಿನ ನಾನು ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡಿದ್ದು, ಎಲ್ಲೋ ವಿತ್ ಗೋಲ್ಡ್. ತುಂಬಾ ಚೆನ್ನಾಗಿದೆ ಸ್ಯಾರಿ, ತುಂಬಾ ನೀಟಾಗಿ ನಿಲ್ಲುತ್ತೆ. 3000 ಕೊಟ್ಟಿದ್ದೆ ನಾನು ಆ ಟೈಮಲ್ಲಿ. ತುಂಬಾ ಸಾಫ್ಟ್ ಇದೆ, ತುಂಬಾ ನೀಟಾಗಿ ನಿಲ್ಲುತ್ತೆ. ನಾನೇ ತಗೊಂಡಿದ್ದೆ ಸ್ಯಾರಿನ. ತುಂಬಾ ಚೆನ್ನಾಗಿದೆ. ಮತ್ತೆ ಈ ಸ್ಯಾರಿ ನಾನು ಬಿಡಿಸಿದ್ದೀನಿ ಆಯ್ತಾ, ಯಾಕಂದ್ರೆ ತೋರಿಸ್ಬೇಕಂತಾನೆ. ಅಷ್ಟು ಚೆನ್ನಾಗಿದೆ ಸ್ಯಾರಿ ನೋಡಿ. ಬಾರ್ಡರ್ ಎಲ್ಲ ನೋಡಿ ಅಂತ ಎಷ್ಟು ತುಂಬಾ ಚೆನ್ನಾಗಿದೆ. ಇದು ಪಲ್ಲು ಎಲ್ಲ. ಸೊ ಈ ಸ್ಯಾರಿ ಇದು ನನ್ನ ಅಕ್ಕಂದಾಯ್ತಾ. ಸೊ ಅವ್ರಿಲ್ಲ, ಅವ್ರ ನೆನಪಿಗೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ. ಒಂದ್ಸಾರಿ ವೇರ್ ಮಾಡಿಲ್ಲ. ಸೊ ವೇರ್ ಮಾಡ್ಬೇಕಂತೇಳಿ ತುಂಬಾ ನೀಟಾಗಿ ನಿಲ್ಲುತ್ತೆ. ಈ ಕ್ವಾಲಿಟಿ ಯಾವ್ದಂತಾನು ಗೊತ್ತಿಲ್ಲ ನಂಗೆ, ನಿಮ್ಗೆ ಹೇಳ್ಬೇಕಂದ್ರೆ. ತುಂಬಾ ಚೆನ್ನಾಗಿದೆ. ಮತ್ತೆ ಇದೊಂದ್ ಸ್ಯಾರಿ ಆಯ್ತಾ, ಇದು ನಿಮ್ಗೆ ಯಾಕೆ ಬಿಡಿಸಿದೀನಿ ಅಂದ್ರೆ ಯೆಲ್ಲೋ ಕಲರ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಆಯ್ತಾ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಡಿಸೈನ್ ಆಯ್ತಾ. ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯೆಲ್ಲೋ ಕಲರ್ ಸ್ಯಾರಿ. ಇದು ಸಹ ಅಷ್ಟೇ, ನಾನು ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡಿದ್ದು. ಇದಕ್ಕೆ ನಾನು 2500 ಏನೋ ಕೊಟ್ಟಿದ್ದೆ. ಆಕ್ಚುಲಿ ಫ್ಯಾನ್ಸಿ ಸ್ಯಾರಿಗೆಲ್ಲ ಕಾಸ್ಟ್ಲಿ ಚೂರು. ಸೊ ಅಲ್ಲಿ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಅಲ್ಲಿ ಕಲೆಕ್ಷನ್. ಈ ಸ್ಯಾರಿ ನೋಡಿ, ಈ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಸಹ ನಾನು ಸಂಜೀವ್ ಶೆಟ್ಟಿಯಲ್ಲೇ ತಗೊಂಡಿದ್ದೆ. ಇದು ಮದ್ವೆದು ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಇರುತ್ತಲ್ಲ ಮನೇಲಿ. ಸೊ ಆವಾಗ ನನ್ನ ಹಸ್ಬೆಂಡ್ ಮನೆಯವರು ಕೊಡಿಸಿದ್ರು. ತುಂಬಾ ಚೆನ್ನಾಗಿದೆ ಸ್ಯಾರಿ. ಬಟ್ ಇದಕ್ಕೆ ಎಷ್ಟು ಪೇ ಮಾಡಿದ್ದೆ ಅಂತ ನಂಗೆ ಅಷ್ಟೊಂದು ನೆನಪಿಲ್ಲ. ಸೊ ಈ ಸ್ಯಾರಿ ನೋಡಿ, ಇದರಲ್ಲಿ 2 ಇಟ್ಟಿದ್ದೀನಿ ಓಕೆ. ಇದು ಆಯ್ತಾ, ಪರ್ಪಲ್ ಕಲರ್ ನೋಡಿ. ಇದು ಪರ್ಪಲ್ ಕಲರ್
ಗ್ರೀನ್ ಕಲರ್ ಬಾರ್ಡರ್. ವಾಹ್, ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂದ್ರೆ. ಸೊ ನಾನು ಇದನ್ನ ಸಂಜೆ ಶೆಟ್ಟಿಯಲ್ಲಿ ತಗೊಂಡಿ, ಇಲ್ಲ ಸಾರಿ, ಜಯಲಕ್ಷ್ಮಿಯಲ್ಲಿ ತಗೊಂಡಿದ್ದೆ ಆಯ್ತಾ. 3000 ಏನೋ ಪೇ ಮಾಡಿದ್ದೆ. ಎಷ್ಟು ಚೆನ್ನಾಗಿ ನಿಲ್ಲುತ್ತಂದ್ರೆ ಸಖತ್ತಾಗಿದೆ ಸೀರೆ. ನನ್ನ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇತ್ತು ನಂದು. ಸೊ ಈ ಸೀರೆ ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಈ ಸೀರೆನ ನನ್ನ ತಂಗಿ ರೀಸೆಂಟ್ ಆಗಿ ಮದ್ವೆ ಆಯ್ತು. ಸೊ ಅವ್ರ ಮದ್ವೆ ಆಗಿ ಅವ್ರ ಮನೆಯಲ್ಲಿ ಹುಡುಗಿನ ಬಿಡಕ್ ಹೋಗ್ತೀವಲ್ಲ, ಅವಾಗ ಯಾರಾದ್ರೂ ಹೋಗ್ಬೇಕಲ್ವಾ. ಸೊ ಆವಾಗ ಹೋದಾಗ ನನ್ನ ತಂಗಿ ಅತ್ತೆ ನನ್ಗೆ ಉಡಿ ತುಂಬಿದ್ರು. ಸೊ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಸೀರೆ. ಪ್ಲಸ್ ಈ ಸ್ಯಾರಿ ನೋಡಿ, ಗ್ರೀನ್ ಆಯ್ತಾ, ಗ್ರೀನ್ ಸ್ಯಾರಿ, ಪಿಕಾಕ್ ಬ್ಲೂ. ವಾಹ್, ಇದನ್ನು ಅಷ್ಟೇ, ಇದನ್ನು ಸಖತ್ತಾಗಿದೆ. ನಾನು ವೇರ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಹಸ್ಬೆಂಡ್ ಫೇವ್ರೆಟ್ ಸ್ಯಾರಿ ಇದು, ಅಂದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ ಸ್ಯಾರಿ ಸರ್. ಇದು 3500 ಏನೋ ಪೇ ಮಾಡಿದ್ದೆ ನಾನು. ಇಲ್ಲಿ ತಗೊಂಡಿದ್ದೆ ಜಯಲಕ್ಷ್ಮಿಯಲ್ಲಿ, ಅಲ್ಲಿ ಸಹ ಅಷ್ಟೇ ತುಂಬಾ ಚೆನ್ನಾಗಿ. ಸೊ ಈ ಸ್ಯಾರಿ ನೋಡಿ, ಇದು ಆರೆಂಜ್ ಆಯ್ತಾ, ಲೈಟ್ ಇದ್ ಬೆಳಕಿಗೆ ತುಂಬಾ ಡಾರ್ಕ್ ಕಾಣ್ತಾ ಇದೆ ನಿಮ್ಗೆ. ಸೊ ಇದು ಚೆನ್ನಾಗಿದೆ ಸ್ಯಾರಿ, ಇದು ಆರೆಂಜ್ ಕಲರ್. ಇದು ನನ್ನ ಬಯಕೆಗೆ ನನ್ನ ಅಮ್ಮನವರು ಉಡಿ ತುಂಬಿದ್ರಲ್ಲ, ಸೊ ಆವಾಗ ನಂಗೆ ಇದನ್ನ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ನನ್ನ ತಂಗಿ ಇದು ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ದೆ ನಾನು. ಸೊ ಈ ಸ್ಯಾರಿ, ಇದು ಪ್ಯಾಂಟ್ ಸ್ಯಾರಿ ಆಯ್ತಾ, ತುಂಬಾ ಹೆವಿ ಇದೆ ಸ್ಯಾರಿ. ತುಂಬಾ ನೋಡಿ ಸ್ಟೋನ್ ವರ್ಕ್ ಆಯ್ತಾ, ತುಂಬಾ ಚೆನ್ನಾಗಿದೆ ಸ್ಯಾರಿ. ತುಂಬಾ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ನಾನು ಕಮಿಟ್ ಆದಾಗ ನನ್ನ ಹಸ್ಬೆಂಡ್ ಜೊತೆ, ಸೊ ನಾನು ಅವಾಗ ಈ ಸ್ಯಾರಿನ ವೇರ್ ಮಾಡಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋದಾಗ ಈ ಸ್ಯಾರಿ ವೇರ್ ಮಾಡಿದ್ದೆ ನಾನು. ತುಂಬಾ ಚೆನ್ನಾಗಿದೆ ಸೀರೆ ಇದು. ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಇದರಲ್ಲಿ ಏನೋ ಒಂಥರ ಸೆಂಟಿಮೆಂಟ್ ಇದೆ ಸೀರೆಯಲ್ಲಿ. ಪ್ಲಸ್ ಈ ಸೀರೆ ಇದು ನಾರ್ಮಲ್ ಸ್ಯಾರಿ ಆಯ್ತಾ, ಸಾಫ್ಟ್ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಇದು ಎರಡು ಸ್ಟಿಚ್ ಮಾಡಿಸಿಲ್ಲ, ಎರಡು ತುಂಬಾ ಚೆನ್ನಾಗಿದೆ. ಈ ಎರಡು ಸ್ಯಾರಿನೂ ಮದ್ವೆ ಟೈಮಲ್ಲಿ, ತಂಗಿ ಮದ್ವೆ ಟೈಮಲ್ಲಿ ಅಮ್ಮ ನಂಗೆ ಕೊಟ್ಟಿದ್ರು. ಅಂದ್ರೆ ತುಂಬಾ ಸ್ಯಾರಿ ಬಂದಿತ್ತು. ಸೊ ಆ ಟೈಮಲ್ಲಿ ನಂಗೆ 2 ಸೀರೆ ಕೊಟ್ಟಿದ್ರು. ಏನಾದ್ರು ಫಂಕ್ಷನ್ ಮನೇಲಿದ್ರೆ, ಅಂದ್ರೆ ಪೂಜೆ ಏನಾದಿದ್ರೆ ವೇರ್ ಮಾಡು ಅಂತೇಳಿ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಅದೇ ತೋರಿಸಿದ್ನಲ್ಲ ನಾನು ಆಲ್ರೆಡಿ, ಮರ್ತೋಯ್ತು. ಇನ್ನೂ ಸ್ವಲ್ಪ ಸ್ಯಾರಿ ಇದೆ ತಂದು ತೋರಿಸ್ತೀನಿ, ವೆಯ್ಟ್ ಮಾಡಿ. ಸ್ಯಾರಿ ನೋಡಿ ನೋಡಿ ಬೋರ್ ಆದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಸೊ ಈ ಸ್ಯಾರಿ ನೋಡಿ, ಬ್ಲೂ ಮತ್ತೆ ಇದ್ರ ಸೆರ್ಗು ಆರೆಂಜ್ ಆಯ್ತಾ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ನಾನು ನನ್ನ ಚಿಕ್ಕಮ್ಮ ನಮ್ಮನ ತಂಗಿದು ಗೃಹ ಪ್ರವೇಶಕ್ಕೆ ಹೇಳಿ ತಗೊಂಡಿದ್ದೆ. 3500 ಪೇ ಮಾಡಿದ್ದೆ ನಾನು ಇದನ್ನ ನಾನು ಜಯಲಕ್ಷ್ಮಿ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ತುಂಬಾ ಇಷ್ಟ ಆಯ್ತು ನಂಗೆ ಆ ಸ್ಯಾರಿ. ಈ ಸ್ಯಾರಿ ನೋಡಿ, ಈ ಸ್ಯಾರಿ ಸಾರಿ, ಈ ಸ್ಯಾರಿನೂ ಅಷ್ಟೇ. ತಂಗಿದು ಎಂಗೇಜ್ಮೆಂಟ್ ಆದ್ಮೇಲೆ ಅವ್ರ ಮನೆಯವರೇ ಇದನ್ನ ನನ್ಗೆ ಅವಳ ಜೊತೆ ಕುತ್ಕೊಂಡಿದ್ಕೆ ಈ ಸ್ಯಾರಿ ನಂಗೆ ಕೊಟ್ಟಿದ್ರು. ನಂಗೆ ಉಡಿ ತುಂಬಿದ್ರು ಈ ಸ್ಯಾರಿನ. ಇದನ್ನ ಅಷ್ಟೇ ತುಂಬಾ ಸಾಫ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಉಟ್ಟಾಗ ತುಂಬಾ ಕಂಫರ್ಟೇಬಲ್ ಆಗಿದೆ. ಅದು ನಂಗೆ ಗೊತ್ತಿಲ್ಲ ಅದೆಷ್ಟು ಅಂತೇಳಿ. ಈ ಸೀರೆ ನೋಡಿ, ಫ್ಯಾನ್ಸಿ ಸ್ಯಾರಿ ಆಯ್ತಾ. ಇದೊಂದು ಡಿಸೈನ್ ನೋಡಿ, ಹೋಲ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಯ್ತಾ. ನನ್ನ ಫೇವ್ರೆಟ್ ಸ್ಯಾರಿ, ಗ್ರೀನ್ ಕಲರ್, ತುಂಬಾ ಚೆನ್ನಾಗಿದೆ. ಮೇ ಬಿ 2000 ಸಮಥಿಂಗ್ ಏನೋ ಕೊಟ್ಟಿದ್ದೆ ನಾನು ಇದನ್ನ ಸಂಜೆ ಶೆಟ್ಟಿಯಲ್ಲಿ. ತುಂಬಾ ಚೆನ್ನಾಗಿದೆ. ಸಂಜೆ ಶೆಟ್ಟಿಯಲ್ಲಿ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇದೆ. ಸೊ ಈ ಸ್ಯಾರಿ ಇದನ್ನು ಅಷ್ಟೇ. ಇದು ಇನ್ನೊಂದ್ ಸ್ಯಾರಿ ಆಗ ತೋರಿಸ್ತೆ ನಾನು, ನಿಮಗೆ ನೆನಪಿರ್ಬೋದೇನೋ. ಸೊ ಈ ಸ್ಯಾರಿ ಮತ್ತೆ ಅದು ನಮ್ಮ ಅಮ್ಮ ಅದೇ ಮದ್ವೆಯಾಗಿ ಸ್ಟಾರ್ಟಿಂಗ್ ಅಲ್ಲಿ ತವ್ರ ಮನೆಗೆ ಹೋದಾಗ ಉಡಿ ತುಂಬ್ತಾರಲ್ಲ, ಸೊ ಅವಾಗ ಈ ಸ್ಯಾರಿ ಮತ್ತೆ ಯೆಲ್ಲೋ ಕಲರ್ ಸ್ಯಾರಿನ ನಂಗೆ ಕೊಟ್ಟಿದ್ರು, ಉಡಿ ತುಂಬಿದ್ರು. ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದನ್ನ ನಾನೊಂದು 3 ಟೈಮ್ಸ್ ವೇರ್ ಮಾಡಿದೀನಿ ಅಷ್ಟೇ. ಹಂಗೆ ಇದೆ ಸ್ಯಾರಿ ಎಲ್ಲ, ತುಂಬಾ ಚೆನ್ನಾಗಿದೆ. ಹಂಗೆ ಚೆನ್ನಾಗಿ ನೋಡ್ಕೊಂಡಿದೀನಿ ಸೀರೆನ. ಸೊ ಈ ಸ್ಯಾರಿ ನನ್ನ ಫೇವ್ರೆಟ್ ನೋಡಿ. ಇದು ನನ್ನ ಫೇವ್ರೆಟ್ ಸ್ಯಾರಿ, ಯಾಕಂದ್ರೆ ಇದು ನನ್ನ ಬಯಕೆ ಸೀರೆ. ಇದು ನನ್ನ ಸೀಮಂತದ ಸೀರೆ. ತುಂಬಾ ಚೆನ್ನಾಗಿದೆ, ಗ್ರೀನ್ ಕಲರ್ ಸ್ಯಾರಿ. 4000 ಕೊಟ್ಟಿದ್ದೆ ಆಯ್ತಾ ನಾನು. ತುಂಬಾ ಚೆನ್ನಾಗಿದೆ. ಬ್ಲೌಸ್ ತುಂಬಾ ಚೆನ್ನಾಗಿದೆ. ಸೀರೆಗೆ 4000 ಕೊಟ್ಟಿದ್ದೆ, ಬ್ಲೌಸಿಗೆ 5000 ಸ್ಟಿಚಿಂಗ್ ಕೊಟ್ಟಿದ್ದೆ. ಅಂದ್ರೆ ತುಂಬಾ ನಮ್ಮ ಮನೆಯಲ್ಲೆಲ್ಲ ತುಂಬಾ ಬೈದಿದ್ರು ಅಷ್ಟು ಕೊಟ್ಟು ಸ್ಟಿಚ್ ಮಾಡಿಸಿದ್ಕೆ. ತುಂಬಾ ಚೆನ್ನಾಗಿದೆ ಆಯ್ತಾ. ತುಂಬಾ ಏನೋ ಒಂಥರ ಸೆಂಟಿಮೆಂಟ್ ಈ ಸೀರೆ ಮೇಲೆ ನನಗೆ. ಪ್ಲಸ್ ಈ ಸೀರೆ ಇದು ಗ್ರೀನ್ ಆಯ್ತಾ, ನಿಮಗೆ ಇದು ಗ್ರೀನ್ ಸ್ಯಾರಿ. ಇದು ಮದ್ವೆಗೆ ನನ್ನ ಅತ್ತೆದು ತಮ್ಮ ನನಗೆ ಪ್ರೆಸೆಂಟೇಶನ್ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ಸ್ಯಾರಿ, ತುಂಬಾ ಚೆನ್ನಾಗಿ ನಿಲ್ಲುತ್ತೆ. ಗ್ರೀನ್ ಕಲರ್. ಇದಕ್ಕೂ ಎಷ್ಟು ಅಂತ ಗೊತ್ತಿಲ್ಲ. ಈ ಸ್ಯಾರಿ ನೋಡಿ, ಫುಲ್ ಉಡಿ ಆಗಿದೆ ಆಯ್ತಾ. ಅಂದ್ರೆ ರೀಸೆಂಟ್ ಆಗಿ ಇದನ್ನ ಸ್ಯಾರಿ ನಾನು ಉಟ್ಟಿದ್ದೆ, ಲಾಂಡ್ರಿ ಕೊಟ್ಟಿಲ್ಲ ಇನ್ನು ನಾನು ಇದನ್ನ ಇಸ್ತ್ರಿ ಮಾಡ್ಸಕ್ಕೆ. ಸೊ ಇದು ಚೆನ್ನಾಗಿದೆ. ಇದು 3500 ಕೊಟ್ಟಿದ್ದೆ.
ಕಾಂಜೀವರಂ ಸ್ಯಾರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡಿದ್ದೆ ಆಯ್ತಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈ ಸೀರೆ ತೋರಿಸಿದ್ನಲ್ಲ ಆರೆಂಜ್, ಮರ್ತೋಯ್ತು. ಇಷ್ಟು ಸೀರೆ ತೋರಿಸಿ ಅನ್ಕೊಳ್ತೀನಿ ಆಯ್ತಾ, ಸೀರೆ ಎಲ್ಲ ವೇರ್ ಮಾಡಿ ತೋರ್ಸೋಣ ಅಂತೇಳಿ. ಇಷ್ಟು ಸೀರೆ ಇದೆ, ಯಾವ್ದಂತ ವೇರ್ ಮಾಡೋದು? ಮಗು ಇದೆ ಮನೆಯಲ್ಲಿ, ಅವನನ್ನ ಇಟ್ಕೊಂಡು ಈ ಸೀರೆ ತೋರ್ಸೋದೇ ದೊಡ್ಡ ಕಷ್ಟ. ಇನ್ನೂ ಸ್ವಲ್ಪ ಸೀರೆ ಇದೆ, ತಗೊಂಡ್ ಬರ್ತೀನಿ ಹೋಗಿ. ನೋಡಿ ನೆಕ್ಸ್ಟ್ ಸ್ಯಾರಿ ಇದು ಆಯ್ತಾ, ಲ್ಯಾವೆಂಡರ್ ಕಲರು. ತುಂಬಾ ಫ್ಯಾನ್ಸಿ ಆಯ್ತಾ, ತುಂಬಾ ಚೆನ್ನಾಗಿದೆ. ನನ್ನ ತಂಗಿ ಮದ್ವೆಯಲ್ಲಿ ನಮ್ಮ ತಾಯಿ ಮನೆಯವ್ರು ಕೊಡ್ಸಿದ್ದು ಸೀರೆ ಇದು ನಂಗೆ. ಆಕ್ಚುಲಿ ಅವ್ರು ಬೇರೆ ಸೀರೆ ತಗೊಳಕ್ ಹೇಳಿ ನಂಗೆ ಕೊಟ್ಟಿದ್ರು ಆಲ್ರೆಡಿ ದುಡ್ಡನ್ನ. ಬಟ್ ನಾನು ಆ ದುಡ್ಡಲ್ಲಿ ಬೇರೆ ಏನೋ ಮಾಡಿದೆ, ಏನೋ ತಗೊಂಡೆ ಯೂಸ್ಫುಲ್ ಆಗುವಂತದ್ದು. ಸೊ ಈ ಸ್ಯಾರಿನ ಅವರೇ ಕೊಡ್ಸಿದ್ರು. ತುಂಬಾ ಚೆನ್ನಾಗಿದೆ ಆಯ್ತಾ. ಇದು ನಾನು BS ಚನ್ನಬಸಪ್ಪ ಅಲ್ಲಿ ತಗೊಂಡಿದ್ದು. 3500 ಏನೋ ಕೊಟ್ಟಿದ್ದೆ. ಫ್ಯಾನ್ಸಿ ಸ್ಯಾರಿ ಸೇಮ್ ಇದೇ ತರ ನನ್ನ ಅಕ್ಕನು ತಗೊಂಡಿದ್ದಾಳೆ. ಅವಳದು ತುಂಬಾ ಚೆನ್ನಾಗಿದೆ ಕಲರ್, ಪಿಂಕ್ ಕಲರ್. ಸೊ ತುಂಬಾ ಚೆನ್ನಾಗಿದೆ ಆಯ್ತಾ ಸ್ಯಾರಿ. ಪ್ಲಸ್ ಈ ಸ್ಯಾರಿ ನೋಡಿ, ಇದು ಚೆನ್ನಾಗಿದೆ ಆಯ್ತಾ ಸ್ಯಾರಿ. ಇದು ನಾನು ಅಷ್ಟೇ ಸ್ಟಿಚ್ ಮಾಡ್ತಿಲ್ಲ, ಕಾಳುತ್ತಾ ಅಂತ ಒಳಗಡೆ ಪೇಪರ್ ಇದೆಯೇನೋ. ಸೊ ಇದು ನನ್ನ ಹಸ್ಬೆಂಡ್ ಶಬರಿಮಲೆಗೆ ಹೋದಾಗ ನಂಗೆ ಹೇಳಿ ತಗೊಂಡ್ ಬಂದಿದ್ರು ಅಲ್ಲಿಂದ. ಇದನ್ನು ತುಂಬಾ ಚೆನ್ನಾಗಿದೆ. ಸ್ಟಿಚ್ ಮಾಡಿಸ್ಬೇಕು, ಯಾವ್ದಂತ ಸ್ಟಿಚ್ ಮಾಡಿಸಿ ಹಾಕೊಳ್ಳೋ ಅಂತ ಗೊತ್ತಾಗಿಲ್ಲ, ಸೊ ಮಾಡಿಸಿಲ್ಲ. ಸೊ ಈ ಸೀರೆ ನೋಡಿ ತುಂಬಾ ಚೆನ್ನಾಗಿದೆ ಆಯ್ತಾ. ಗೊಂಡು ಈ ಸೀರೆ ಓಕೆ ರಾಬ್ ಸಾರಿ ಆಯ್ತಾ, ಮಗ ಕರೆದ ಹೋದೆ. ಸೊ ಈ ಸೀರೆ ನೋಡಿ, ಇದು ತುಂಬಾ ಚೆನ್ನಾಗಿದೆ ಆಯ್ತಾ. ನಂಗೆ ಈ ಡಿಸೈನ್ ನೋಡೇ ತಗೊಂಡಿದ್ದೆ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ. ಇದು ನನ್ನ ತಂಗಿ ಮದ್ವೆ ಆದ ನೆಕ್ಸ್ಟ್ ನಾನು ಸಿಟಿಗೆ ಹೋಗಿದ್ದೆ, ಅಲ್ಲೇ ನನ್ನ ಅಜ್ಜಿ ಊರ ಹತ್ರನೇ. ತುಂಬಾ ಚೆನ್ನಾಗಿದೆ ಆಯ್ತಾ ಸೀರೆ. ವೇರ್ ಮಾಡಿದಾಗಂತೂ ಸಖತ್ ಹಾಕೊಂಡುತ್ತೆ. ಫಂಕ್ಷನ್ ವೇರು, ಪಾರ್ಟಿ ವೇರಿಗೆಲ್ಲ ಚೆನ್ನಾಗಿದೆ. ಈ ಸೀರೆಗೆ ಎಷ್ಟು ಕೊಟ್ಟಿರ್ಬೋದು ಹೇಳಿ? ಇಷ್ಟು ಎಲ್ಲಾ ಸೀರೆಯಲ್ಲೂ ನಾನು ಕಮ್ಮಿ ಕೊಟ್ಟಿದ್ದು, ಅಂದ್ರೆ ಚೀಪರ್ ಸ್ಯಾರಿ, ಅಷ್ಟು ಫೇವರೇಟ್ ಆಗಿದೆ. ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೇನೆ? 200 rupees ಕೊಟ್ಟಿದ್ದೆ ಆಯ್ತಾ. 220 ಹೇಳಿದ್ದ, 20 rupees ಬಾರ್ಗಿನ್ ಮಾಡಿದ್ದೆ. ಹೆಣ್ಮಕ್ಳು ಬುದ್ಧಿ ಬಿಡಲ್ಲ ಅಂತೂ 20 rupees ಬಾರ್ಗಿನ್ ಮಾಡಿ 200 ತಗೊಂಡೆ. ಈ ಸೀರೆ ನೋಡಿ ಲ್ಯಾವೆಂಡರ್ ಕಲರ್ ಆಯ್ತಾ, ಚೆನ್ನಾಗಿದೆ ಸ್ಯಾರಿ. ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದೆ. 400 ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದನ್ನು ಅಷ್ಟೇ ನಾನು ಒಂದೇ ಸ್ಯಾರಿ ವೇರ್ ಮಾಡಿದ್ದು. ನನಗೆ ಈ ತರ ಸ್ಯಾರಿ ಎಲ್ಲ ಇಷ್ಟ ಆಗಲ್ಲ. ಯಾರೋ ಟ್ರೆಂಡ್ ಇದೆ, ಯಾರೋ ಉಟ್ರು, ಯಾರಿಗೋ ಚೆನ್ನಾಗಿ ಕಾಣುತ್ತೋ ಅಂತೇಳಿ ನಾ ತಗೊಂಡಿದ್ದೆ. ಬಟ್ ನಂಗೇನಷ್ಟು ಇಷ್ಟ ಆಗಲಿಲ್ಲ. ಚೆನ್ನಾಗಿದೆ, ಓಕೆ. ಈ ಸೀರೆ ನೋಡಿ, ಇದನ್ನು ಅಷ್ಟೇ ಆಯ್ತಾ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದನ್ನು ನಾನು ಅಷ್ಟೇ ಪಲ್ಗುಣಿಯಲ್ಲಿ ತಗೊಂಡಿದ್ದೆ. ಸ್ಯಾರಿ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ. ಇದಕ್ಕೆ ನಾನು 1500 2000 ಏನೋ ಕೊಟ್ಟಿದ್ದೆ. ಅಷ್ಟು ನೆನಪಿಲ್ಲ, ಯಾಕಂದ್ರೆ 4-5 years ಆಯ್ತು ಈ ಸ್ಯಾರಿ ತಗೊಂಡು. ಅಷ್ಟು ನೆನಪಿಲ್ಲ, ನೆನಪಿದ್ದಷ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಇದೇನಪ್ಪ ಬರೀ ಎಲ್ಲ ಜಾಸ್ತಿ ಹೇಳ್ತಿದ್ದಾರೆ ಅನ್ಕೋಬೇಡಿ. ಬಟ್ ನಾನ್ ಕೊಟ್ಟಿದ್ದು ನನಗೆ ನೆನಪಿದೆ. ಮತ್ತೆ ಅಂಗಡಿಯವ್ರು ನಂಗೇನು ಮೋಸ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಅಂದ್ರೆ ಎಲ್ಲರಿಗೂ ಅಲ್ಲ, ಕೆಲವು ಅಂಗಡಿಯಲ್ಲಿ ಹೇಳಕ್ಕಾಗಲ್ಲ. ಒಬ್ರಿಗೊಂದು ರೇಟ್ ಮಾಡಿದ್ರೆ ಅಷ್ಟು ಗೊತ್ತಾಗಲ್ಲ ನಂಗೆ. ಬಾರ್ಗಿನ್ ಮಾಡಕ್ ಅಷ್ಟು ಗೊತ್ತೂ ಇಲ್ಲ. ನಾನು ಹೆಚ್ಚು ಅಂದ್ರೆ 100 ರೂಪಾಯಿ ಬಾರ್ಗಿನ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡಲ್ಲ. ಇದು ನನ್ನ ಲೈಫನ್ನೇ ಟರ್ನ್ ಮಾಡ್ಬಿಡ್ತೀವಿ ಸೀರೆ ನಂದು. ಅಂದ್ರೆ ಟರ್ನಿಂಗ್ ಪಾಯಿಂಟ್ ಅಂತಾರ. ಇದು ನನ್ನ ಮದ್ವೆ ಸೀರೆ ಆಯ್ತಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮದ್ವೆ ಸೀರೆ 12,000 ಕೊಟ್ಟಿದ್ದೆ ಆಯ್ತಾ. ನಾ ಕೊಟ್ಟಿರ್ಲಿಲ್ಲ, ನನ್ ಗಂಡ ಕೊಟ್ಟಿದ್ರು. 12,000 ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡಿದ್ದೆ. ಜಾಗ್ರತೆಯಲ್ಲಿ ಇಟ್ಟಿದ್ದೀನಿ. ಅಷ್ಟೇನ್ ಜಾಗ್ರತೆ ಇಟ್ಟಿಲ್ಲ, ಯಾಕಂದ್ರೆ ಆಲ್ರೆಡಿ ಈಗ್ಲೇನೆ ಮದ್ವೆಗೆ 4 ವರ್ಷ ಆಯ್ತು. ಈಗ್ಲೇನೆ ಎಲ್ಲ ಪುಡಿಯಾಗಿ ಹೋಗಿದೆ ಸೀರೆ. ನಾನು ತೋರಿಸಿರುವಂತ ನನ್ನ ಸ್ಯಾರಿ ಕಲೆಕ್ಷನ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಟೋಟಲ್ ಸ್ಯಾರಿ ಎಷ್ಟಿದೆ ಅಂತ ಹೇಳಿದ್ರೆ 34 ಸ್ಯಾರೀಸ್ ಇದೆ. ಇದರಲ್ಲಿ ಎಷ್ಟು ಉಡ್ತೀನಿ ಎಷ್ಟು ಉಡಲು ಗೊತ್ತಿಲ್ಲ, ಸುಮ್ಮನೆ ತಂದು ಇಟ್ಕೊಂಡಿದ್ದೀನಿ. ಥ್ಯಾಂಕ್